ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ಕೊನೆಯ ಬಾರಿಗೆ ಭಾರತದ ವಿರುದ್ಧ ಏಕದಿನ ಸರಣಿಯನ್ನು ಸುಮಾರು 27 ವರ್ಷಗಳ ಹಿಂದೆ ಅಂದರೆ 1997ರಲ್ಲಿ ಗೆದ್ದಿತ್ತು. ಅಂದಿನಿಂದ ಶ್ರೀಲಂಕಾ ತಂಡಕ್ಕೆ ಒಂದೇ ಒಂದು ಏಕದಿನ ಸರಣಿಯನ್ನ ಭಾರತವನ್ನು ಸೋಲಿಸೋಕೆ ಸಾಧ್ಯ ಆಗಿರಲಿಲ್ಲ. ಒಂದು ವೇಳೆ ಮೂರನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಲಂಕಾ ಎದುರು ಪಲ್ಟಿ ಹೊಡೆದರೆ 27 ವರ್ಷಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಂತಾಗುತ್ತೆ. ಶ್ರೀಲಂಕಾ ತಂಡವು ಕೊನೆಯ ಪಂದ್ಯದಲ್ಲಿ ಗೆದ್ದರೆ ಭಾರತದ 27 ವರ್ಷಗಳ ಗೆಲುವಿನ ಓಟ ಕೊನೆಗೊಳ್ಳಲಿದೆ. ಆದರೆ ಒಂದು ವೇಳೆ ಲಂಕಾ ವಿರುದ್ಧ ಭಾರತ ಗೆದ್ದರೆ ಸರಣಿ ಸಮಬಲ ಮಾತ್ರವಾಗುತ್ತೆ. ಯಾಕಂದ್ರೆ ಮೊದಲ ಪಂದ್ಯ ಡ್ರಾನಲ್ಲಿ ಕೊನೆಯಾಗಿತ್ತು. ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಶ್ರೀಲಂಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯಕ್ಕೆ ಟೀಂ ಇಂಡಿಯಾ ಸಜ್ಜಾಗಿದೆ. ಪಿಚ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ರನ್ ಗಳಿಸೋದು ತುಂಬಾನೇ ಕಷ್ಟ. ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಇನ್ನಷ್ಟು ಕೂಡ ಕಷ್ಟಕರ. ಆರ್ ಪ್ರೇಮದಾಸ ಕ್ರೀಡಾಂಗಣ ಸ್ಪಿನ್ನರ್ಗಳಿಗೆ ಫೇವರೇಟ್. ಇದು ಬೌಲರ್ಗಳ ಫೇವರೇಟ್ ಸ್ಟೇಡಿಯಂ. ಹೀಗಾಗಿ ಟೀಂ ಇಂಡಿಯಾ ಮೂರನೇ ಹಾಗೆ ಕೊನೆ ಏಕದಿನ ಪಂದ್ಯಕ್ಕೆ ಬೌಲಿಂಗ್ ಸ್ಟ್ರಾಟಜಿಯಲ್ಲಿ ಸ್ಟ್ರಾಂಗ್ ಡಿಸಿಷನ್ ಅನ್ನು ತೆಗೆದುಕೊಳ್ಳಬೇಕಿದೆ. ಟೀಂ ಇಂಡಿಯಾದ ಮಾಜಿ ಬೌಲರ್ ಆಶೀಶ್ ನೆಹ್ರಾ ಟೀಂ ಇಂಡಿಯಾ ಕೋಚ್ ಗಂಭೀರ್ ತಂತ್ರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರ ತಂತ್ರ ಸರಿಯಾಗಿಲ್ಲ. ಈ ಸರಣಿಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬದಲಿಗೆ ಬೇರೆ ಆಟಗಾರರನ್ನೇ ಬಳಸಿಕೊಳ್ಬೇಕಿತ್ತು. ಇಬ್ಬರು ಆಟಗಾರರಿಗೆ ವಿಶ್ರಾಂತಿ ನೀಡಬೇಕಿತ್ತು ಎಂದಿದ್ದಾರೆ. ಗೌತಮ್ ಗಂಭೀರ್ ಕೋಚ್ ಆಗಿ ಹೊಸಬರು. ಅವರು ಅನುಭವಿ ಆಟಗಾರರೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಬಯಸ್ತಾರೆ. ಆದರೆ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ವಿಶ್ರಾಂತಿ ನೀಡಬೇಕಿತ್ತು. ಯುವ ಆಟಗಾರರು ಇದ್ದಿದ್ರೆ ಗೆಲುವು ನಮ್ಮದೇ ಆಗ್ತಾ ಇತ್ತು ಅಂತ ನೆಹ್ರಾ ಬೇಸರವನ್ನು ಹೊರಹಾಕಿದ್ದಾರೆ. ಆರ್ಸಿಬಿ ಈ ಬಾರಿ ಪ್ರಮುಖ 3 ವಿದೇಶಿ ಆಟಗಾರರನ್ನ ಕೈ ಬಿಡಲಿದೆ. ಅದರಲ್ಲಿ ಪ್ರಮುಖವಾಗಿ ಮ್ಯಾಕ್ಸ್ವೆಲ್ ಇರೋದು ಕನ್ಫರ್ಮ್ ಆಗಿದೆ. ಜೊತೆಗೆ ಫಾಫ್ ಅವರಿಗೂ ಕೂಡ ಕೊಡಲಿದೆ ಆರ್ಸಿಬಿ. ಈ ಇಬ್ಬರು ಆಟಗಾರರು ಅಲ್ಲದೆ 2024ರಲ್ಲಿ ಆರ್ಸಿಬಿಯ ಭಾಗವಾಗಿದ್ದ ಟಾಮ್ ಕರನ್ ಕೂಡ ಆರ್ಸಿಬಿಯಿಂದ ಔಟ್ ಆಗಲಿದ್ದಾರೆ. ಟಾಮ್ ಕರನ್ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳಲು ಫೇಲ್ ಆಗಿದ್ರು. 2024ರ ಹರಾಜಿನಲ್ಲಿ ಅವರ ಮೂಲ ಬೆಲೆ 1.5 ಕೋಟಿಗೆ ಅವರನ್ನ ಖರೀದಿ ಮಾಡಿತ್ತು. ಇವರನ್ನ ಕೂಡ ಆರ್ಸಿಬಿ ಕೈ ಬಿಡಲಿದೆ. ಅವರ ಜೊತೆಗೆ ಅಲ್ಜರಿ ಜೋಸೆಫ್, ಲಾಕಿ ಫರ್ಗ್ಯೂಸನ್, ಟೋಪ್ಲಿ ಅವರನ್ನು ಕೂಡ ಕೈ ಬಿಡೋ ಸಾಧ್ಯತೆಗಳಿವೆ ಎಂದು ಆರ್ಸಿಬಿ ಮೂಲಗಳು ತಿಳಿಸಿವೆ. ಐಸಿಸಿ ಮಹಿಳಾ T20 ವಿಶ್ವಕಪ್ ಆರಂಭಕ್ಕೆ 2 ತಿಂಗಳಷ್ಟೇ ಬಾಕಿ ಉಳಿದಿದೆ. ಅಕ್ಟೋಬರ್ 3ರಿಂದ ಆರಂಭ ಆಗಲಿರುವ ಚುಟುಕು ವಿಶ್ವ ಸಮರಕ್ಕೆ ಬಾಂಗ್ಲಾದೇಶ ಆತಿಥ್ಯವನ್ನು ವಹಿಸ್ತಾ ಇದೆ. ಆದರೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರದ ವಾತಾವರಣ ಇರೋದ್ರಿಂದ ಮಹಿಳಾ T20 ವಿಶ್ವಕಪ್ ಬೇರೆಡೆ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಇದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಸ್ನೇಹಿತ ವಿನೋದ್ ಕಾಂಬ್ಳೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋ ವಿಚಾರ ಮತ್ತೊಮ್ಮೆ ಬಹಿರಂಗವಾಗಿದೆ. ವಿಡಿಯೋ ಒಂದರಲ್ಲಿ ವಿನೋದ್ ಕಾಂಬ್ಳೆ ಬೈಕ್ ಸ್ಟ್ಯಾಂಡ್ ಹಾಕಲು ಕೂಡ ಆಗದಷ್ಟು ನಿಶ್ಶಕ್ತರಾಗಿ ಒದ್ದಾಡ್ತಿರುವ ಸನ್ನಿವೇಶ ಕಂಡು ಬಂದಿತ್ತು. ಇದನ್ನು ನೋಡಿ ಅನೇಕರು ವಿನೋದ್ ಕಾಂಬ್ಳೆ ಕುಡಿದಿದ್ದು ಜಾಸ್ತಿ ಆಯಿತು ಅಂತ ಹೇಳಿದರು. ಆದರೆ ಈ ಆರೋಪವನ್ನು ಕಾಂಬ್ಳೆ ಸ್ನೇಹಿತರು ಅಲ್ಲಗಳೆದಿದ್ದಾರೆ. ವಿನೋದ್ ಕಾಂಬ್ಳೆಗೆ ಹಲವು ಆರೋಗ್ಯ ಸಮಸ್ಯೆಗಳಿವೆ. ಈಗಾಗಲೇ ಹಲವು ಬಾರಿ ಅವರಿಗೆ ಹೃದಯಾಘಾತವಾಗಿದೆ. ಹಲವು ಆಸ್ಪತ್ರೆಗಳಿಗೆ ದಾಖಲಾಗಿ ಚಿಕಿತ್ಸೆ ಕೂಡ ಪಡೆದಿದ್ದಾರೆ. ಜೊತೆಗೆ ಡಿಪ್ರೆಷನ್ಗೂ ಒಳಗಾಗಿದ್ದಾರೆ ಎನ್ನಲಾಗ್ತಿದೆ. ಮಾನಸಿಕವಾಗಿ ದೈಹಿಕವಾಗಿ ಪರದಾಡ್ತಾ ಇರುವ ಕಾಂಬ್ಳೆ ನಿಶ್ಶಕ್ತಿಯಿಂದ ಈ ರೀತಿ ಮಾಡಿದ್ದಾರೆ ಅಂತ ಸ್ನೇಹಿತರು ಸ್ಪಷ್ಟನೆ ನೀಡಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ SA20ಯಲ್ಲಿ ಕಾಣಿಸಿಕೊಂಡ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿದೇಶಿ ಆಟಗಾರನಾಗಿ ಪಾಲ್ಸ್ ರಾಯಲ್ಸ್ ಫ್ರಾಂಚೈಸಿಯನ್ನ ಸೇರಿಕೊಂಡಿದ್ದಾರೆ ದಿನೇಶ್ ಕಾರ್ತಿಕ್. ಭಾರತೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ನಂತರ ಕಾರ್ತಿಕ್ ಆಡಲಿರುವ ಮೊದಲ ಪಂದ್ಯಾವಳಿ SA20. ಇತ್ತೀಚೆಗೆ ಅವರು ತಮ್ಮ ಮಾಜಿ ಆರ್ಸಿಬಿ ತಂಡದ ಆಟಗಾರ AB ಡಿವಿಲಿಯರ್ಸ್ ಅವರೊಂದಿಗೆ SA T20 ಪಂದ್ಯಾವಳಿಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದರು. ವಿದೇಶಿ T20 ಲೀಗ್ನಲ್ಲಿ ಭಾಗವಹಿಸಲು ನಿವೃತ್ತ ಭಾರತೀಯ ಆಟಗಾರರಿಗೆ ಮಾತ್ರ BCCI ಅವಕಾಶ ನೀಡುತ್ತೆ. ಸ್ಮೃತಿ ಮಂದನ ಅವರು ಜೂನ್ 2024ರ ಐಸಿಸಿ ಮಹಿಳಾ ಆಟಗಾರ್ತಿ ಪ್ರಶಸ್ತಿಗೆ ವಿಜೇತರಾಗಿದ್ದರು. ಸತತ 2ನೇ ತಿಂಗಳು ಮತ್ತೆ ಅದೇ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ಎಡಗೈ ಆಟಗಾರ್ತಿ ಕಳೆದ ತಿಂಗಳು ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯಗಳಲ್ಲಿ ಭರ್ಜರಿ ಫಾರ್ಮ್ನಲ್ಲಿ ಆಟವಾಡಿದರು. ಈ ತಿಂಗಳು ತಮ್ಮ ಫಾರ್ಮ್ ಅನ್ನು ಮುಂದುವರೆಸಿದ್ದಾರೆ. ಹೀಗಾಗಿ ಜುಲೈ 2024ರ ಐಸಿಸಿ ಮಹಿಳಾ ಆಟಗಾರ್ತಿ ಪ್ರಶಸ್ತಿಗೆ ಮತ್ತೆ ನಾಮನಿರ್ದೇಶನಗೊಂಡಿದ್ದಾರೆ. ಜಿಂಬಾಬ್ವೆ ಪ್ರವಾಸದಿಂದ ಶ್ರೀಲಂಕಾ ಪ್ರವಾಸದವರೆಗೆ ತಮ್ಮ ಆಲ್ರೌಂಡರ್ ಪ್ರದರ್ಶನದ ಮೂಲಕ ವಾಷಿಂಗ್ಟನ್ ಸುಂದರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಇದೀಗ ಸುಂದರ್ ಐಸಿಸಿ ತಿಂಗಳ ಆಟಗಾರನ ಪ್ರಶಸ್ತಿಗೆ ನಾಮನಿರ್ದೇಶನದ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ವಾಷಿಂಗ್ಟನ್ ಸುಂದರ್ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ 8 ವಿಕೆಟ್ ಪಡೆದು ದಾಖಲೆ ಬರೆದಿದ್ದರು. ಇದಾದ ಬಳಿಕ ಲಂಕಾ ಪ್ರವಾಸದಲ್ಲೂ ಕೂಡ ಮಿಂಚಿದರು. ಈಗ 2 ಏಕದಿನ ಪಂದ್ಯಗಳಲ್ಲೂ ಕೂಡ 4 ವಿಕೆಟ್ ಕಬಳಿಸಿ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.